ಬರ್ತಾರೆ. ಎರಡು ರೂಮ್ಗೆ ಅದು ಬೆಂಕಿಯ ಒಂದು ಹೊಗೆ ಬಂದು ಅಷ್ಟು ಈಗ ನೋಡಿ, ಇವರು ಸ್ಟೇಟ್ ಇಂದ ಬಂದಿರೋ ಆಫೀಸರ್, ಇವರು ನೋಡ್ಕೊಂಡ್ ಬಂದಿದ್ದಾರೆ, ಇವರು ವರದಿ ಕೊಡ್ತಾರೆ, ನಾವು ಕೊಡ್ತೇವೆ. ಓಪನ್ ಆಗಿ ಗೊತ್ತಾ, ನೀವು ಯಾವತ್ತೂ ನಿಮ್ಮ ಇನ್ಸ್ಟಿಟ್ಯೂಷನ್ ಅನ್ನ ಹೊರಗಡೆ ನಿಮ್ಮ ಪಾಯಿಂಟ್ ಅನ್ನ ಹೇಳ್ಕೊಳ್ಳೋದಿಲ್ಲ. ಅದ್ರಲ್ಲಿ ನೋಡಿ, ಜಿಲ್ಲಾಡಳಿತ ಹೊಣೆ ಅಂತ ನಾವು ಹೇಳ್ತಾ ಇದ್ದೀವಿ. ಜಿಲ್ಲಾಡಳಿತ ಅಂಡರಲ್ಲಿ ಯಾರಿಗೆಲ್ಲ ಅವರು ಇನ್ವೆಸ್ಟಿಗೇಟ್ ಮಾಡಿ ಅವ್ರು ತಪ್ಪಿಸ್ಕೊಳ್ತಾರೆ, ಅವ್ರಿಗೆ ಆಕ್ಷನ್ ಹಾಕಬೇಕು. ಯಾಕಂದ್ರೆ ಇದು ನಿಮ್ಮ ವಿಚಾರ ಅಲ್ಲ, ಇದು ಜನರ ಆರೋಗ್ಯದ ವಿಚಾರ. ನಾವ್ ಇವತ್ತಿದ್ದೇವೆ, ನಾಳೆ ಹೋಗ್ತೇವೆ. ನಿಮ್ ಪ್ಲೇಸ್ ನಾಳೆ ಇನ್ನೊಬ್ರು ಬರ್ಬೋದು. ನೆಗ್ಲಿಜೆನ್ಸಿ ಯಾಕಾಗಿದೆ ಅವ್ರ ಮೇಲೆ ಆಕ್ಷನ್ ಹಾಕಬೇಕು. ಇವತ್ತು ಬೆಳಿಗ್ಗೆ 7:30-8 ಗಂಟೆ ಸುಮಾರಿಗೆ ಚಿಕ್ಕೇರಿ ಹಾಸ್ಪಿಟ್ಲಿಯ ಓಟಿಯಲ್ಲಿ ಒಂದು ದೊಡ್ಡ ಅವಘಡ ಸಂಭವಿಸಿತ್ತು. ಅದು ಏನಾಗಿದೆ ಅಂತ ಸ್ಪಾಟ್ ಇನ್ಫೆಕ್ಷನ್ಗೆ ನಾನು ಮತ್ತು ನಮ್ಮ ತಂಡ ಇಲ್ಲಿ ಭೇಟಿ ನೀಡಿದ್ವಿ. ನೋಡಬೇಕಾದ್ರೆ ಬಹಳ ದೊಡ್ಡ ಅನಾಹುತ ಇಲ್ಲಿ ನಡೆದಿದೆ. ಯಾವುದೇ ಜೀವಹಾನಿ ಆಗಿಲ್ಲ ಅಂತ ಒಂದು ಸಮಾಧಾನ ಇದ್ರೂ ಕೂಡ ಈ ಘಟನೆಯಲ್ಲಿ ಯಾರ್ದಾದ್ರೂ ಜೀವಹಾನಿ ಆಗಿದ್ರೆ ಇದಕ್ಕೆ ಯಾರು ಹೊಣೆ ಆಗ್ತಾ ಇದ್ರು. ಹಾಗಾಗಿ ಇಲ್ಲಿಯ ಜಿಲ್ಲಾ ಸರ್ಜನ್ ಅವ್ರ ಹತ್ರ ಮಾತಾಡಬೇಕಾದ್ರೆ ಅವ್ರು ಆಲ್ರೆಡಿ ಕನ್ಕ್ಲೂಷನ್ಗೆ ಬಂದಿದ್ದಾರೆ, ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತೇಳಿ. ನಮಗೆ ಡೌಟ್, ಇದು ಶಾರ್ಟ್ ಸರ್ಕ್ಯೂಟ್ ಅಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಇಡೀ ಹಾಸ್ಪಿಟಲ್ ವೈರಿಂಗ್ ಸುಟ್ಟೋಗ್ಬೇಕಿತ್ತು. ಇದು ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತದ್ದು, ನೈಟ್ರೋಜಿನ್ ಸಪ್ಲೈ. ಆ ಸಪ್ಲೈ ಮಾಡಿರುವಂತಹ ಏಜೆನ್ಸಿಯ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು. ಮತ್ತು DH ಅವರ ಮಾತಿನ ಮೇಲೆ ನಮಗೆ ಭರವಸೆ ಬರ್ತಾ ಇಲ್ಲ. ಯಾರಿಗೂ ಇಂಜುರಿ ಆಗಿಲ್ಲ ಅಂತ ಹೇಳ್ತಾರೆ DS ಅವರು. ಇದು ಯಾವ ರೀತಿ ಸಾಧ್ಯ? ಅಲ್ಲಿ ಆ ಬ್ಲಾಸ್ಟ್ ಆಗಿರುವಂತಹ ಒಂದು ತೀವ್ರತೆ ನೋಡಿದ್ರೆ ಕನಿಷ್ಠ 5ರಿಂದ 6 ಜನರಿಗೆ ಏನಾದರೂ ಅವಘಡ ಆಗಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. DS ಹತ್ರ ಮಾತಾಡಿದ ನಂತರ ಆರೋಗ್ಯ ಮಂತ್ರಿ UT ಖಾದರ್ ಅವರಿಗೆ ನಾನು ಫೋನ್ ಮಾಡಿದೆ. ಈಗ ಅವರು ಬಿಸಿ ಇದ್ದಾರೆ, ಫೋನ್ ಪಿಕ್ ಮಾಡ್ತಾ ಇಲ್ಲ. ನಾನು ಮಾತಾಡ್ತೇನೆ. ಅವರು 0 ಟ್ರಾಫಿಕ್ ಅಲ್ಲಿ ದಾವಣಗೆರೆಗೆ ಬರಬೇಕು. ಇದು ಜಿಲ್ಲಾ ಆಸ್ಪತ್ರೆ ವಿಚಾರ. ಇಲ್ಲಿ ಒಂದು ಸ್ವತಂತ್ರವಾದ ಫ್ರೀ ಅಂಡ್ ಫೇರ್ ತನಿಖೆ ಆಗಬೇಕು. ಮತ್ತೆ ಮುಂದೆ ಇಂತಹ ಘಟನೆಗಳು ಸಂಭವಿಸಿದ ಹಾಗೆ ಮುನ್ನೆಚ್ಚರಿಕೆ ವಹಿಸಬೇಕು. ಇಲ್ಲಿ ಫೈರ್ ಸೇಫ್ಟಿ ಇಲ್ಲ, ಆದ್ರೆ DS ಹೇಳ್ತಾ ಇದ್ರೆ ಫೈರ್ ಸೇಫ್ಟಿ ಇತ್ತು ಅಂತ ಹೇಳಿ. ಇಲ್ಲಿದೆ ಫೈರ್ ಸೇಫ್ಟಿ ತೋರಿಸ್ತಾ ಇಲ್ಲ ಅವರು. ಹಾಗಾಗಿ ಆರೋಗ್ಯ ಮಂತ್ರಿಗಳು ಇಲ್ಲಿಗೆ ಬರಬೇಕು. ಈ ಅವಸ್ಥೆ ಮಾತ್ರ ಅಲ್ಲ, ಇಲ್ಲಿ ತುಂಬಾ ಮೂಲಭೂತ ಸೌಕರ್ಯಗಳ ಕೊರತೆಯೂ ಇದೆ. ಹಾಗಾಗಿ ನಮ್ಮ ಮಾಧ್ಯಮದ ಮುಖಾಂತರ ನಾವು ಆಗ್ರಹ